ಕ್ಷಣಗಳಲ್ಲಿ ದೆಹಲಿಯಲ್ಲಿ ಕೇಂದ್ರ ಸಂಪುಟ ಸಭೆ ಇದೆ. ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಅನ್ನು ಕರೆಯಲಾಗಿದೆ. ಕೊನೆಯ ಸಂಪುಟ ಸಭೆ. ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಅನ್ನು ಈಗ ಕರೆಯಲಾಗಿದೆ. ಸರ್ಕಾರಕ್ಕೆ ಹಕ್ಕು ಮಂಡಿಸುವ ಬಗ್ಗೆ ಚರ್ಚೆಯನ್ನು ನಡೆಸಲಿದ್ದಾರೆ ಪ್ರಧಾನಿ. ಮತ್ತೊಂದು ಕಡೆಯಲ್ಲಿ ಎನ್ಡಿಎ ಮಿತ್ರರನ್ನ ಮನವೊಲಿಸುವ ಬಗ್ಗೆಯೂ ಕೂಡ ಚರ್ಚೆ ಮಾಡಲಾಗುತ್ತೆ. ಮೋದಿ ನೇತೃತ್ವದಲ್ಲಿ ನಡೆಯುವಂತಹ ಈ ಸಭೆಯಲ್ಲಿ ಸಮಾಲೋಚನೆ ನಡೆಯಲಿದೆ. ಈಗಾಗಲೇ ಮಿತ್ರಕೂಟದ ನಾಯಕರಿಗೆ ದೆಹಲಿಗೆ ಬರೋದಕ್ಕೆ ಬುಲಾವ್ ಕೊಟ್ಟಿದ್ದಾರೆ. ಒಬ್ಬೊಬ್ಬರಾಗಿ ಆಗಮಿಸ್ತಾ ಇದ್ದಾರೆ ದೆಹಲಿಗೆ ಎನ್ಡಿಎ ಮಿತ್ರರು. ಒಂದೇ ವಿಮಾನದಲ್ಲಿ ನಾಯ್ಡು ಮತ್ತು ತೇಜಸ್ವಿ ಯಾದವ್ ಕೂಡ ಆಗಮಿಸ್ತಾ ಇದ್ದಾರೆ. ಅದರ ರಹಸ್ಯ ಏನು, ಅದರ ಸೀಕ್ರೆಟ್ ಏನು ಅನ್ನೋದು ಕೂಡ ಗೊತ್ತಾಗಲಿದೆ. ಒಬ್ಬೊಬ್ಬರಾಗಿ ಈಗ ದೆಹಲಿಗೆ ಎನ್ಡಿಎ ಮಿತ್ರರು ಆಗಮಿಸ್ತಾ ಇದ್ದಾರೆ. ಇವತ್ತು ಸಭೆ ಇದೆ, ಸಭೆಯನ್ನ ಕರೆದಿದ್ದಾರೆ. ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡಲಾಗುತ್ತೆ. ಇಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಕರೆದಿದ್ದಾರೆ. ಪ್ರಮುಖವಾಗಿ ಸರ್ಕಾರಕ್ಕೆ ಹಕ್ಕು ಮಂಡಿಸುವ ಬಗ್ಗೆ ಚರ್ಚೆಯನ್ನ ನಡೆಸಲಿದ್ದಾರೆ ಪ್ರಧಾನಿ. ಮೋದಿ ನೇತೃತ್ವದಲ್ಲಿ ನಡೆಯುವಂತ ಸಭೆಯಲ್ಲಿ ಸಮಾಲೋಚನೆ ಕೂಡ ನಡೆಯುತ್ತೆ. ಮಿತ್ರಕೂಟದ ನಾಯಕರಿಗೆ ದೆಹಲಿಗೆ ಬರೋದಕ್ಕೆ ಈಗಾಗಲೇ ಬುಲಾವ್ ಕೊಟ್ಟಿದ್ದಾರೆ. ಎಲ್ರಿಗೂ ಕೂಡ ಬುಲಾವನ್ನ ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಒಬ್ಬೊಬ್ಬರಾಗೆ ಆಗಮಿಸ್ತಾ ಇದ್ದಾರೆ. ಬಹಳ ಮಹತ್ವದ ಕ್ಯಾಬಿನೆಟ್ ಮೀಟಿಂಗ್. ಎನ್ಡಿಎ ಮಿತ್ರ ಪಕ್ಷಗಳ ನಾಯಕರನ್ನ ಕೂಡ ಭೇಟಿಯಾಗಲಿದ್ದಾರೆ. ಕೊನೆಯ ಸಚಿವ ಸಂಪುಟ ಸಭೆ ಇದು. ಲಾಸ್ಟ್ ಯೂನಿಯನ್ ಕ್ಯಾಬಿನೆಟ್ ಮೀಟಿಂಗ್ ನಡೀತಾ ಇರೋದು. ಹಾಗಾಗಿ ಬಹಳಷ್ಟು ಕುತೂಹಲ ಅಂತೂ ಇದೆ. ಜೊತೆಗೆ ಸರ್ಕಾರ ಹಕ್ಕು ಮಂಡಿಸುವ ನಿಟ್ಟಿನಲ್ಲೂ ಕೂಡ ಇವತ್ತು ಮೋದಿ ಚರ್ಚೆಯನ್ನ ನಡೆಸಲಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಪ್ರಧಾನಿ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಲಿದೆ. ಮುಂದಿನ ಕಾರ್ಯತಂತ್ರಗಳು ಯಾವ ರೀತಿ ಆಗಿರಬೇಕು, ಜೊತೆಗೆ ಪ್ರಸ್ತುತ ಈಗ ಇರುವಂಥ ಈ ಮಂತ್ರಿಮಂಡಲ ಇದೆಯಲ್ಲ ಅದನ್ನು ವಿಸರ್ಜಿಸುವ ಬಗ್ಗೆಯೂ ಕೂಡ ಶಿಫಾರಸು ಮಾಡಲಾಗುತ್ತೆ ಈ ಒಂದು ಸಭೆಯಲ್ಲಿ. ಫಲಿತಾಂಶ ಬಂದಿದೆ. ಫಲಿತಾಂಶ ಬಂದ ನಂತರದಲ್ಲಿ ಸ್ವತಂತ್ರವಾಗಿ ಸರ್ಕಾರ ರಚನೆ ಮಾಡೋ ಕನಸು ಭಗ್ನಗೊಂಡಿದ್ರು ಕೂಡ ಈಗಾಗಲೇ ಎನ್ಡಿಎ ಮೈತ್ರಿಕೂಟದ ಸಹಕಾರದಿಂದ ಸರ್ಕಾರವನ್ನು ರಚನೆ ಮಾಡಲಾಗುತ್ತೆ. ಅದರ ಜೊತೆಯಲ್ಲಿ ಇವತ್ತು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮೋದಿ ನೇತೃತ್ವದಲ್ಲಿ ಎನ್ಡಿಎ ಮಿತ್ರ ಪಕ್ಷಗಳ ಸಭೆಯನ್ನ ಕರೆಯಲಾಗಿದೆ. ಮುಂದಿನ ಕಾರ್ಯತಂತ್ರಗಳು ಏನು ಅನ್ನೋದನ್ನ ಇದರಲ್ಲಿ ಚರ್ಚೆ ಮಾಡ್ತಾರೆ. ಅದರ ಜೊತೆಯಲ್ಲಿ ಚಂದ್ರಬಾಬು ನಾಯ್ಡು, ನಿತೀಶ್ ಕುಮಾರ್ ಕೂಡ ಇದರಲ್ಲಿ ಭಾಗಿಯಾಗ್ತಾರೆ. ಒಂದೇ ಫ್ಲೈಟ್ನಲ್ಲಿ ನಿತೀಶ್ ಕುಮಾರ್ ಜೊತೆಗೆ ತೇಜಸ್ವಿ ಯಾದವ್ ಇಬ್ರು ಕೂಡ ಒಂದೇ ಫ್ಲೈಟ್ನಲ್ಲಿ ದೆಹಲಿಗೆ ಆಗಮಿಸ್ತಾ ಇರೋದು ಈಗ ಬಹಳ ಕುತೂಹಲಕ್ಕೂ ಕೂಡ ಕಾರಣ ಆಗಿದೆ.